ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಕೊಚ್ಚಿ ಹೋದ ಲಾರಿ ಪುಷ್ಪಾ ಸೀನ್ ಅಲ್ಲ, ಪ್ರವಾಹ. ಉತ್ತರದ ಬೆಟ್ಟಗಳಲ್ಲಿ ಮೆಗಾ ಸ್ಫೋಟ, ದಕ್ಷಿಣದಲ್ಲೂ ನಿಲ್ಲುತ್ತಿಲ್ಲ ಜೀವನದಿಗಳ ಆರ್ಭಟ. ಇದುವೇ ಹೊತ್ತಿನ ವಿಶೇಷ. ಮೆಗಾ ಸ್ಫೋಟ, ಪ್ರಳಯ. ದೇಶದಲ್ಲಿ ಮುಂಗಾರು ಅಬ್ಬರಕ್ಕೆ ಬಹುತೇಕ ಎಲ್ಲಾ ರಾಜ್ಯಗಳು ತತ್ತರಿಸಿ ಹೋಗ್ತಿವೆ. ವರುಣ ಅಬ್ಬರಿಸ್ತಾ ಇರೋ ಪರಿಕಂಡು ಜನ ದಂಗಾಗಿ ಹೋಗಿದ್ದಾರೆ. ಮಳೆ ಆರ್ಭಟಕ್ಕೆ ಉತ್ತರ ಭಾರತ, ಈಶಾನ್ಯ ಭಾರತ, ದಕ್ಷಿಣ ಭಾರತದ ಜನ ಕಂಗಾಲಾಗಿ ಹೋಗಿದ್ದಾರೆ. ಯಾವಾಗ ಮಳೆ ಯಾವ ಅವಾಂತರ ಸೃಷ್ಟಿಸುತ್ತೋ ಅನ್ನೋದು ಗೊತ್ತಾಗದೆ ಚಿಂತಾಕ್ರಾಂತರಾಗಿದ್ದಾರೆ. ದೇಶದಲ್ಲಿ ಹೇಗಿದೆ ಮಳೆ ಅವಾಂತರ, ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ನೀವೀಗ ನೋಡಿದ್ದು ಪುಷ್ಪಾ ಸಿನಿಮಾದ ಒಂದು ದೃಶ್ಯ. ಪೊಲೀಸರು ರೇಡ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ತಾವು ಸಂಗ್ರಹಿಸಿದ್ದ ರಕ್ತ ಚಂದನವನ್ನ ನದಿಯಲ್ಲಿ ತೇರಿ ಹೋಗುವಂತೆ ಕಳ್ಳ ಸಾಗಣೆದಾರರು ಮಾಡ್ತಾರೆ. ಇದು ಸಿನಿಮಾದ ದೃಶ್ಯ. ಆದ್ರೆ ಸಿನಿಮಾದಲ್ಲಿರೋ ದೃಶ್ಯ ನಿಜ ಜೀವನದಲ್ಲೂ ಕಂಡುಬಂದಿದೆ. ಇದಕ್ಕೆಲ್ಲ ಕಾರಣ ವರುಣನ ಆರ್ಭಟ. ದೇಶದಲ್ಲಿ ಸುರಿತಾ ಇರುವಂತ ಮಹಾಮಳೆಗೆ ಪುಷ್ಪಾ ಸಿನಿಮಾದ ದೃಶ್ಯ ರಿಪೀಟ್ ಆಗಿದೆ. ಭಾರಿ ಮಳೆಯಿಂದ ನದಿಯಲ್ಲಿ ಕೊಚ್ಚಿ ಹೋದಲುವಿಗೆ ಮಗಚಿ ಬಿದ್ದ ವಾಹನ, 4 ನೀರು ಪಾಲು. ಉತ್ತರಾಖಂಡದ ಹಲ್ದವಾನಿಯಲ್ಲಿ ಕಾರೊಂದು ಕಾಲುವೆಗೆ ಮಗುಚಿ ಬಿದ್ದಿದೆ. ಕಾಲುವೆಯಲ್ಲಿ ನೀರು ಜೋರಾಗಿ ಹರಿತಿದ್ದ ಪರಿಣಾಮ ಸ್ಥಳೀಯರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕಾರನ್ನ ಮೇಲೆತ್ತಲು ಸಾಧ್ಯವಾಗಿಲ್ಲ. ಇನ್ನು ಕಾರಿನಲ್ಲಿ ಒಟ್ಟು 7 ಜನ ಪ್ರಯಾಣಿಕರು ಇದ್ರು. ಇವರಲ್ಲಿ ಒಂದು ಮಗು ಸೇರಿ 4 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ನೀರಿನಲ್ಲಿ ತರಗೆಲೆಗಳಂತೆ ಕೊಚ್ಚಿ ಹೋದ ಉತ್ತರ ಭಾರತದ ಮತ್ತೊಂದು ರಾಜ್ಯ ಹಿಮಾಚಲ ಪ್ರದೇಶದಲ್ಲಿಯೂ ಸಹ ಮಳೆಯ ಅವಾಂತರಗಳು ಸೃಷ್ಟಿಸಿದೆ. ಹಿಮಾಚಲದಲ್ಲಿ ಮುಂಗಾರು ಮಳೆಯ ಹೊಡೆತ ಜೋರಾಗಿದ್ದು, ಪರ್ವತ ಪ್ರದೇಶಗಳಿಂದ ಕೂಡಿರೋ ರಾಜ್ಯದಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತಗಳು ಸಂಭವಿಸಿವೆ. ಕಣಿವೆ ರಾಜ್ಯದಲ್ಲಿ ಗುಡ್ಡಗಳು ಕುಸಿತ ಆಗ್ತಾ ಇರೋದ್ರಿಂದ ಕೆಲವೆಡೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಟ್ರಾಫಿಕ್ ಜಾಮ್ನಿಂದ ಗಂಟೆಗಟ್ಟಲೆ ಒಂದೇ ಕಡೆ ನಿಲ್ಲಬೇಕಾದ ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಸಿಲುಕಿದ್ದಾರೆ. ಗುಡ್ಡ ಕುಸಿದ ಪರಿಣಾಮ ಸರಕು ಸಾಗಣೆ ವಾಹನವೊಂದು ರಸ್ತೆಯ ಮಧ್ಯದಲ್ಲಿ ಹೂತು ಹೋಗಿತ್ತು. ಈ ವಾಹನವನ್ನ ಜೆಸಿಪಿಗಳ ಸಹಾಯದಿಂದ ಹೊರತೆಗೆದು ವಾಹನ ಸಂಚಾರ ಸುಗಮಗೊಳಿಸುವುದೇ ರಕ್ಷಣಾ ಸಿಬ್ಬಂದಿಗೆ ಸವಾಲಾಗಿ ಪರಿಣಮಿಸಿತ್ತು. ಕೊನೆಗೂ ಹಾಗೋ ಹೀಗೋ ಮಾಡಿ ವಾಹನವನ್ನ ತೆರವು ಮಾಡಿ ಸಂಚಾರವನ್ನ ಸುಗಮಗೊಳಿಸಿದ್ದಾರೆ.
ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದ ವ್ಯಕ್ತಿ ರಕ್ಷಿಸಿದ್ದೇ ರಣರೋಚಕ. ಉತ್ತರ ಭಾರತದಲ್ಲಿ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿರುವಂತಹ ರಾಜ್ಯಗಳಲ್ಲಿ ಸುರಿತಾ ಇರುವಂತ ಮಳೆಯಿಂದ ಬಹುತೇಕ ಎಲ್ಲಾ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಇದೇ ರೀತಿ ನದಿಯ ಒಂದು ದಂಡೆಯಿಂದ ಮತ್ತೊಂದು ದಂಡೆಗೆ ಕೆಲವರು ಹೋಗ್ತಾ ಇದ್ರು. ಈ ವೇಳೆ ನೀರಿನ ಹರಿವು ಹೆಚ್ಚಾದ ಪರಿಣಾಮ ವ್ಯಕ್ತಿಯೊಬ್ಬ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ. ಕೊನೆಗೆ ಜೊತೆಯಲ್ಲಿದ್ದವರು ಆತನ ನೆರವಿಗೆ ಬಂದ ಕಾರಣ ಆತ ಪ್ರಾಣ ಅಪಾಯದಿಂದ ಬಚಾವಾಗಿದ್ದಾನೆ. ಕೊಚ್ಚಿ ಹೋಗುವಂತೆ ಹರಿಯುತ್ತಿದೆ ಪ್ರವಾಹ. ಉತ್ತರಾಖಂಡದಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ ಪ್ರವಾಹ ಏರ್ಪಟ್ಟಿದೆ. ಪ್ರವಾಹದ ತೀವ್ರತೆ ಹೇಗಿದೆ ಅಂದ್ರೆ ನದಿಗೆ ಅಡ್ಡಲಾಗಿ ಕಟ್ಟಿರೋ ಸೇತುವೆ ಕೊಚ್ಚಿ ಹೋಗುತ್ತೋ ಅನ್ನೋ ರೀತಿ ಪ್ರವಾಹ ಸೃಷ್ಟಿಯಾಗಿದೆ. ಆ ಮಟ್ಟದಲ್ಲಿ ನದಿಯಲ್ಲಿ ನೀರಿನ ಹರಿವು ಇದ್ದು ಈ ದೃಶ್ಯವನ್ನ ಉತ್ತರಾಖಂಡದ ಸ್ಥಳೀಯರೊಬ್ಬರು ಸೆರೆ ಹಿಡಿದಿದ್ದಾರೆ. ಆ ದೃಶ್ಯವನ್ನ ನೋಡ್ತಿದ್ರೆ ಅದೇ ಜಲ್ ಅನಿಸುತ್ತೆ. ಉತ್ತರ ಭಾರತ ಮತ್ತು ಈಶಾನ್ಯ ಭಾರತದಲ್ಲಿ ಮಾತ್ರವೇ ಅಲ್ಲ, ದಕ್ಷಿಣ ಭಾರತದಲ್ಲೂ ಮುಂಗಾರು ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. ರಾಜ್ಯದಲ್ಲೂ ವರುಣನ ಆರ್ಭಟ ಮುಂದುವರೆದಿದೆ. ಮುಂಗಾರು ಮಳೆ ಚೆನ್ನಾಗಿ ಸುರಿದಿರೋ ಪರಿಣಾಮ ರಾಜ್ಯದ ಜೀವ ನದಿ ಕಾವೇರಿ ತುಂಬಿ ಹರಿತಾ ಇದೆ. ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಿರೋದ್ರಿಂದ ಕೆಆರ್ಎಸ್ ಜಲಾಶಯ ತುಂಬಿ ತುಳುಕ್ತಾ ಇದೆ. ಅದರ ಡೀಟೇಲ್
ಬನ್ನಿ ನೋಡೋಣ. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಈ ಬಾರಿ ವ್ಯಾಪಕ ಮಳೆ ಆಗ್ತಿದೆ. ವ್ಯಾಪಕ ಮಳೆಯ ಕಾರಣದಿಂದ KRS ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇದೆ. ಇದರಲ್ಲೂ ಕೂಡ ಈಗ ಅವಧಿಗೂ ಮುನ್ನವೇ ಈಗ KRS ಜಲಾಶಯ ಭರ್ತಿ ಆಗ್ತಿರುವಂಥದ್ದು ಈ ಬಾರಿಯ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆಂದರೆ ಏನು KRS ಜಲಾಶಯ ಸಾಮಾನ್ಯವಾಗಿ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಮಾಹೆಯಲ್ಲಿ ತುಂಬುತ್ತಿದ್ದಂಥ ಜಲಾಶಯ ಈ ಬಾರಿ ಜೂನ್ ತಿಂಗಳಿನಲ್ಲೇ ತುಂಬುವಂಥ ಹಂತಕ್ಕೆ ಬಂದಿದೆ. ಈಗಾಗಲೇ ಕೂಡ KRS ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದು KRS ಜಲಾಶಯ ಮಟ್ಟ ಈಗ 120 ಅಡಿಯನ್ನು ಕೂಡ ದಾಟಿದೆ. ಇನ್ನು ಜಲಾಶಯ ಭರ್ತಿಗೆ ಕೇವಲ 4 ಅಡಿ ಮಾತ್ರವೇ ಬಾಕಿ ಇರುವಂಥದ್ದು. ನೀರಿನಿಂದ ಈಗ ಈ ಬಾರಿ ಜೂನ್ನಲ್ಲೇ ಭರ್ತಿಯಾಗುವಂಥ ವಿಶ್ವಾಸ ಇದ್ದು ಸದ್ಯಕ್ಕೆ ಏನು ಜೂನ್ ತಿಂಗಳಲ್ಲೇ ಈ ಒಂದು ಜಲಾಶಯ ಭರ್ತಿ ಆಗ್ತಿರುವಂಥದ್ದು ಈ ಭಾಗದ ರೈತರಲ್ಲಿ ಕೂಡ ಸಂತಸವನ್ನು ಮೂಡಿದೆ. ಜೊತೆಗೆ ಏನು ಕುಡಿಯುವ ನೀರಿನ ಆತಂಕ ಕೂಡ ದೂರ ಆಗಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್. ನದಿ ಪಾತ್ರದಲ್ಲಿ 50 ಹಳ್ಳಿಗಳಿಗೆ ಮುಳುಗಡೆಯ ಭೀತಿ. ಕೇರಳದ ವಯನಾಡಿನಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿಯುತ್ತಿರುವ ಕಾರಣಕ್ಕೆ ಕಪಿಲಾ ನದಿ ಪಾತ್ರದ 50ಕ್ಕೂ ಹೆಚ್ಚು ಹಳ್ಳಿಗಳು ಪ್ರವಾಹದ ಭೀತಿ ಎದುರಿಸುತ್ತಿವೆ. ಕಪಿಲಾ ನದಿ ಪಾತ್ರದಲ್ಲಿರೋ ಬೊಕ್ಕಹಳ್ಳಿ, ಮೂಡಹಳ್ಳಿ, ತಾಯೂರು, ಹೊಸಕೋಟೆ ಸುತ್ತ 100 ಎಕರೆ ಪ್ರದೇಶ ನೀರಿನಲ್ಲಿ ಮುಳುಗಡೆಯಾಗಿದೆ. ಕಬಿನಿ ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕ 30,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ಡ್ಯಾಂ ಕೆಳಭಾಗದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ನದಿಗೆ ಹೆಚ್ಚುವರಿ ನೀರನ್ನು ಹರಿಬಿಟ್ಟಿರುವುದರಿಂದ ಹಲವು ಹಳ್ಳಿಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಹಾಸನದಲ್ಲೂ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ವರುಣ. ಹಾಸನ ಜಿಲ್ಲೆಯಲ್ಲೂ ಮಳೆಯ ಆರ್ಭಟ ಮುಂದುವರೆದಿದೆ. ಹಾಸನ ಸಕಲೇಶಪುರದಲ್ಲಿ ನಿರಂತರವಾಗಿ ಸುರಿದ ಮಳೆಯಿಂದ ಹಳ್ಳ ಕೊಳ್ಳಗಳೆಲ್ಲ ಭರ್ತಿಯಾಗಿದ್ದು ಉಮ್ಮತ್ತೂರು ಸೇತುವೆ ಮುಳುಗಡೆಯಾಗಿದೆ. ಉಮ್ಮತ್ತೂರು ಸೇತುವೆ ಮೇಲೆ ನೀರು ಉಕ್ಕಿ ಹರಿಯುತ್ತಿದ್ದು ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಈಗಾಗಲೇ ಶಿರಾಡಿ ಘಾಟ್ನ ಏನು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತವಾಗಿದೆ. ಅಂದ್ರೆ ಈಗಾಗಲೇ ಏನು ಶಿರಾಡಿ ಘಾಟ್ನಲ್ಲಿ ಭೂಕುಸಿತವಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವುದೇ ವಾಹನವನ್ನ ಸಂಚಾರಕ್ಕೆ ಇಲ್ಲಿ ನಿರ್ಬಂಧ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಸುಮಾರು ಏನು 2 ಗಂಟೆ ನಡುರಾತ್ರಿ 3ರ ಬಳಿಕ ಇಲ್ಲಿ ಯಾವುದೇ ವಾಹನಗಳನ್ನ ಬಿಡಲಾಗ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ವಾಹನಗಳು ಇಲ್ಲೇ ಜಾಮ್ ಆಗಿರೋಂಥದ್ದು. ಒಟ್ಟಾರೆಯಾಗಿ ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಈಗಾಗಲೇ ಶಿರಾಡಿ ಘಾಟ್ನ ಬಳಿ ಭೂಕುಸಿತವಾಗಿದೆ. ಆ ತೆರವುಗೊಳಿಸಿದ ನಂತರವೇ ಈ ವಾಹನಗಳನ್ನು ಬಿಡಲಾಗುತ್ತೆ ಅಂತ ಪೊಲೀಸರು ಮಾಹಿತಿಯನ್ನು ನೀಡಿರುವಂಥದ್ದು. ಚೇತನ್ ಚಂದ್ರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ. ಬೆಳಗಾವಿಯಲ್ಲಿ ಮಳೆಯ ಅಬ್ಬರ, ನೀರಲ್ಲೇ ಗೆಣಸು ಕಟಾವು. ಬೆಳಗಾವಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಕಟಾವಿಗೆ ಬಂದ ಗೆಣಸು ಗದ್ದೆಗಳು ಜಲಾವೃತವಾಗಿವೆ. ಮೊಣಕಾಲುದ್ದ ನೀರಲ್ಲೇ ನಿಂತು ರೈತರು ಗೆಣಸು ಕಟಾವು ಮಾಡುತ್ತಿದ್ದಾರೆ. ಬೆಳಗಾವಿ, ಶಹಾಪುರ, ವಡಗಾವಿ ಗ್ರಾಮಗಳ ಜನ ಹೆಚ್ಚಾಗಿ ಗೆಣಸು ಬೆಳೆಯುತ್ತಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರುಣನ ಆರ್ಭಟ ಹಿನ್ನೆಲೆಯಲ್ಲಿ ಎಲ್ಲ ಜಮೀನುಗಳು ಜಲಾವೃತವಾಗಿವೆ. ಜಲಾವೃತಗೊಂಡಿರೋ ಜಮೀನಿನಲ್ಲಿ ಗೆಣಸು ಕಟಾವು ಮಾಡಲು ರೈತರ ಪರದಾಟ ನಡೆಸಿದ್ದು ಬೇಳೆ ಉಳಿಸಿಕೊಳ್ಳಲು ಜಮೀನಿನಲ್ಲಿ ರೈತರು ಹರಸಾಹಸ ಪಡುತ್ತಿದ್ದಾರೆ.
ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗತಕ್ಕಂಥದ್ದು. ಹಾಗಾಗಿ ಬೆಳಗಾವಿಯಲ್ಲೂ ಕೂಡ ರಭಸವಾಗಿ ಮಳೆ ಸುರಿತಾ ಇದೆ. ಕಳೆದ 3-4 ದಿನದಿಂದ ಎಡಬಿಡದಂತೆ ಸುರಿತಾರಂಥ ಮಳೆಗೆ ಈಗ ಸಾಕಷ್ಟು ಜಮೀನುಗಳಲ್ಲಿ ಏನೋ ನೀರು ನುಗ್ಗಿರ್ತಕ್ಕಂಥದ್ದು, ಸಾಕಷ್ಟು ಬೆಳೆಯನ್ನು ಹಾನಿ ಮಾಡ್ತಕ್ಕಂಥದ್ದು. ಈ ಬಳ್ಳಾರಿ ನಾಲಾ ಇದೆ, ಆ ಬಳ್ಳಾರಿ ನಾಲಕ್ಕೆ ಸೂಕ್ತವಾದ ಕಾಯಕಲ್ಪ ವಹಿಸಬೇಕು. ಯಾಕಂದರೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಹಾಳಾಗಿದೆ. ಸೊ ಅದು ಏನು ಹರಿದು ಹೋಗಲಿಕ್ಕೆ ಏನೋ ಬೇಕಾಗಿದ್ದಂಥ ವ್ಯವಸ್ಥೆನೂ ಕೂಡ ಸರ್ಕಾರ ಮತ್ತು ಇಲ್ಲಿನ ಜಿಲ್ಲಾಡಳಿತಗಳು ಮಾಡಿಕೊಟ್ರೆ ಇದು ನೀರು ಹರಿದು ಹೋಗುತ್ತೆ. ಹಾಗಾಗಿ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದನ್ನು ಸಾಕಷ್ಟು ಬಾರಿ ಮನವಿಯೂ ಕೂಡ ನಾವು ಮಾಡಿದ್ದೀವಿ ಅಂತ ಈಗ ರೈತರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಚಿಕ್ಕೋಡಿಯ ನರಸಿಂಹವಾಡಿ ದತ್ತ ಮಂದಿರಕ್ಕೆ ಜಲ ದಿಗ್ಬಂಧನ. ಚಿಕ್ಕೋಡಿ ಬಳಿ ಇರೋ ಪ್ರಸಿದ್ಧ ನರಸಿಂಹವಾಡಿಯ ದತ್ತ ಮಂದಿರ ಜಲಾವೃತವಾಗಿದೆ. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ನರಸಿಂಹವಾಡಿಯಲ್ಲಿ ಪಂಚಗಂಗಾ ಕೃಷ್ಣ ಸಂಗಮವಾಗಿದೆ. ಈ ನರಸಿಂಹವಾಡಿಗೆ ಕರ್ನಾಟಕ, ಮಹಾರಾಷ್ಟ್ರ ಸೇರಿ ಹಲವು ಕಡೆಗಳಿಂದ ಭಕ್ತರು ಆಗಮಿಸುತ್ತಾರೆ. ದೇಗುಲ ಜಲಾವೃತವಾಗಿದ್ದರು. ಭಕ್ತರು ಪೂಜಾ ಕೈಂಕರ್ಯಗಳನ್ನು ಕೈಗೊಂಡಿದ್ದಾರೆ. ಸಂಗಮದಲ್ಲಿ ಅಪಾಯದ ಮಟ್ಟದಲ್ಲಿ ನೀರು ಹರಿಯುತ್ತಿದ್ದು ಭಕ್ತರು ಎಚ್ಚರವಾಗಿರುವಂತೆ ದೇಗುಲದ ಆಡಳಿತ ಮಂಡಳಿ ಸೂಚನೆಯನ್ನ ನೀಡಿದೆ. ಸೇತುವೆ ಮುಳುಗಿದ್ರೂ ಹುಚ್ಚಾಟ ಮೆರೆದ ಜೀಪ್ ಚಾಲಕ. ಬೆಳಗಾವಿ ಜಿಲ್ಲೆ ಖಾನಾಪುರ ಹೊರವಲಯದಲ್ಲಿ ತುಂಬಿ ಹರಿಯುತ್ತಿರುವ ಹಾಲಾತ್ರಿ ಹಳ್ಳದಲ್ಲಿ ವಾಹನ ಸವಾರನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಸೇತುವೆ ಮುಳುಗಡೆಯಾಗಿದ್ರು. ಅಪಾಯ ಲೆಕ್ಕಿಸದೆ ಹಳ್ಳದಲ್ಲಿ ಕೆಲ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಖಾನಾಪುರ ಹೆಮ್ಮಡಗ ಅನಮೋಡ್ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದ್ದು ಸೇತುವೆ ಮೇಲೆ ನೀರು ರಭಸವಾಗಿ ಹರಿಯುತ್ತಿದ್ರು. ಹುಚ್ಚು ಸಾಹಸಕ್ಕೆ ಕೈ ಹಾಕಿ ತಾರ್ ಚಲಾಯಿಸಿದ್ದಾರೆ. ದೇಶದಾದ್ಯಂತ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ದು ಈ ಬಾರಿ ಅತಿವೃಷ್ಟಿ ಸೃಷ್ಟಿಸೋ ಭಯ ಶುರುವಾಗಿದೆ. ಭಾರತದ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಇದರ ನಡುವೆ ಹಿಮಾಲಯ ಪರ್ವತದ ತಪ್ಪಲಿನ ರಾಜ್ಯಗಳು, ಈಶಾನ್ಯ ಭಾರತ, ದಕ್ಷಿಣ ಭಾರತದಲ್ಲಿ ಮಳೆಯಿಂದ ಭಾರಿ ಅವಾಂತರಗಳು ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.